ಸೊ ನಾವು ತುಂಬ ಬಸ್ಸೆಲ್ಲ ಹಾಯ್, ಗುಡ್ ಮಾರ್ನಿಂಗ್. ಟುಡೇ ಇಸ್ ಡೇ 2 ಆಫ್ ಆರ್ ಮೈಸೂರು ಟ್ರಿಪ್. ಸೊ ಇವಾಗ ನಾವು ಚೆಕ್ಔಟ್ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಚಾಮುಂಡಿ ಬೆಟ್ಟಕ್ಕೆ. ತುಂಬ ಲೇಟ್ ಆಯಿತು, ಇವಾಗ 9 ಆಗಿದೆ. ವಿತೌಟ್ ಆಫ್ ಗೋಯಿಂಗ್ ಬೈ 7. ಬಟ್ ನಮ್ಮ ಬೇಬಿ ಮನೇಲಿ 6 ಗಂಟೆಗೆ ಎದ್ದೊಳ್ತಿದ್ದಾನೆ. ಬಟ್ ಟ್ರಿಪ್ಪಿಗೆ ಬಂದಾಗ 8-8:30 ಆದರೂ ಎದ್ದೊಳ್ಳಲ್ಲ. ಇವಾಗ ನಾವೇ ಎದ್ದೊಳ್ತಿರೋದು. ಸೊ ಹಾಗಾಗಿ ಮಲಗಿದ್ನಲ್ಲ ಪಾಪ ಬಿಡು ಹೋಗಲಿ ಅಂತ ನಾವು ಸುಮ್ಮನೆ ನೋಡೋಣ. ತುಂಬ ರಶ್ ಇದೆ, ಹೇಗಿದೆ, 300 ರೂಪೀಸ್ ಟಿಕೆಟು ಇದು ಸಿಗುತ್ತಲ್ಲ, ಅದರಿಂದ ಹೋಗೋಣ. ಎತ್ಸಿ ಯಾವುದಾಗುತ್ತೋ ಪಾಸಿಬಲ್ ಆಗುತ್ತೋ ಅದರಿಂದ ದರ್ಶನ ಮಾಡಿಕೊಂಡು ದೆನ್ ಊಟ ಮಾಡಿಕೊಂಡು ಮಧ್ಯಾಹ್ನ 2 ಅಷ್ಟೊತ್ತಿಗೆ ಹೊರಡೋದು ಅನ್ನೋದು ನಮ್ಮ ಪ್ಲ್ಯಾನು. ಯಾಕಂದರೆ ಮಳೆ ಬೇರೆ ಬರ್ತದೆ, ಮತ್ತು ತುಂಬ ಲೇಟ್ ಆದರೆ ಮಳೇಲಿ ಸ್ಟಕ್ ಆಗ್ತೀವಿ ಅಲ್ಲಿ ಅಂತ. ಇವಾಗ ಕಾರ್ ಓಡಿಸ್ತಾ ಇರೋದಲ್ವ ನಾವು. ಸೊ ಹಾಗಾಗಿ ಇಟ್ ಈಸ್ ಬೆಟರ್. ಅಷ್ಟೇನಾ? ಆಯಿತಾ? ಅಲ್ಲ ಚೆಕ್ಕೆ ಇವಾಗಿನ್ನ ಮಾತಾಡ್ತಿದ್ದೆ, ಮೈಕೆ ಆನ್ ಆಗಿಲ್ಲ. ಮೋಸ್ಟ್ಲಿ ಕೇಳಿಸಿರುತ್ತೆ, ಇದ್ರದ್ದು ಮೈಕ್ ಇರುತ್ತಲ್ವ, ಸೊ ಅದರಿಂದ ಸ್ವಲ್ಪ ಆಡಿಬಲ್ ಇರುತ್ತೆ. ಹಂಗಾಗಿ ಮಾತ್ರ ರಿಪೀಟ್ ಮಾಡಲ್ಲ. ಓಕೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಆ್ಯಂಡ್ ಇಲ್ಲೇ ಹೊರಗೆ ನಾವು ಫಸ್ಟು ಮೈಲಾರಿಯಲ್ಲಿ ದೋಸೆ ತಿನ್ನಬೇಕು ಅಂತ ಪ್ಲ್ಯಾನ್ ಇದ್ದಿತ್ತು. ಬೆಟ್ಟ ಹೋಗಿ ಬಂದಮೇಲೆ ಬಟ್ ಮೈಲಾರಿಲಿ ದೋಸೆ ತಿಂದರೆ ಮತ್ತು ಇನ್ನೊಂದು ಪ್ಲೇಸ್ ಇದೆ TK ಸಾಯಂಕಾಲ ಅಂತ, ಅಲ್ಲಿ ಚೆನ್ನಾಗಿ ಊಟ ಸಿಗುತ್ತೆ. ಅಲ್ಲಿ ಮತ್ತೆ ತಿನ್ನೋಕ್ಕಾಗಲ್ಲ, ಎರಡು ಕಡೆ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ಗೆ ಪಾಪ ಟ್ರಿಪ್ಪಿಗೆ ನಾವು ಪುರಿಗೆ ಹೋಗಿ ಬಂದ್ವಲ್ಲ, ಬಾಗಿಂದ ತಲೆ ಇಟ್ಕೊಂಡ್ಬಿಟ್ಟಿದೆ ಅವನಿಗೆ. ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ ಅಂತ ಆಗಲಿಲ್ಲ, ತಲೆ ಎಲ್ಲ ಇಟ್ಕೊಂಡ್ಬಿಟ್ಟಿದೆ. ಸೊ ಅವನಿಗೆ ರಾತ್ರಿ ಎಲ್ಲ ಪಾಪ ನಿದ್ದೆ ಆಗಿಲ್ಲಂತೆ. ಸೊ ಹಾಗಾಗಿ ಅವನು ತುಂಬ ಹಸಿವಾಗ್ತಿದೆ ನನಗೆ ಅಂತ ಹೇಳ್ಬಿಟ್ಟು ಹೇಳಲ್ಲ. ಅವನು ಪಾಪ ಒಂದು ಸ್ವಲ್ಪ ಇಡ್ಲಿ ತಿಂತಾರೆ, ನಾನೇನು ತಿನ್ನೋಣ, ನನಗೇನು ಹಸಿವಾಗಿಲ್ಲ. ನೆನ್ನೆ ಚೆನ್ನಾಗಿ ತಿಂದಿದ್ದೀನಿ, ಬೇಗಲ್ಲು ಅದು ಇದು ಎಲ್ಲ ಡೋನಟ್ಸು, ನನಗೇನು ಹಸಿವಾಗಿಲ್ಲ. ಅಮೃತ್ ಗೋಬಿ ಇವತ್ತು ಮತ್ತೆ ಇನ್ನೊಂದೆರಡು ಮ್ಯಾರಥಾನ್ ಇದೆ, ಅದನ್ನು ತಿಂದು ಝೂಗೆ ಹೋಗೋಣ ಅಂತಿದ್ವಿ. ಬಟ್ ಬಿಸಿಲು ತುಂಬ ಇದೆ, ಅವನಿಗೆ ಇಷ್ಟ ಝೂ ಅಲ್ಲಿ. ಆ್ಯಂಡ್ ಲೇಟ್ ಆಗೋಯ್ತು ಇವತ್ತು. ನಾವು ಬೆಳಿಗ್ಗೆ 7ಗೆ ದೇವಸ್ಥಾನಕ್ಕೆ ಹೋಗಿದ್ದಿದ್ರೆ ಒಂದು 8-8:30 ದೇವಸ್ಥಾನದಿಂದ ಬರ್ತಾಯಿದ್ವಿ. ಅದಾದಮೇಲೆ ಝೂಗೆ ಹೋಗೋದಕ್ಕೆ ತಿಂಡಿ ತಿಂದು ಮೈಲಾರಿಲಿ ಝೂಸಲ್ಲಿ ಚೆನ್ನಾಗಿ ರೌಂಡ್ ಹೊಡೆದು ಸುತ್ತಾಡಿದೆ. ಮಧ್ಯಾಹ್ನ ಹಸುವಾಗೋದು ಮತ್ತೆ ಊಟ ಮಾಡ್ಕೊಂಡು ಹೋಗ್ತಾಯಿದ್ವಿ. ಬಟ್ ಇವಾಗ ಅದಾಗಲ್ಲ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಝೂಗೆ ಹೋಗೋಣ ಅಂತ. ಪಾಪುಗೆ ಇಷ್ಟ ಆ್ಯಕ್ಚುಲಿ, ಹೋಗೋಣ ಅಂತಿದ್ವಿ, ಬಟ್ ಆಗಲ್ಲ ಅನ್ಸುತ್ತೆ ಈ ಸಲ. ಸೊ ನಾವಿವಾಗ ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡ್ತಾ ಇದ್ದೇವೆ ಬಸ್ಸಿಗೆ. ಕಾರಲ್ಲಿ ಹೋಗೋದು ಬೇಡ ಅಂತ, ಅಂದರೆ ಗೊತ್ತಿಲ್ಲ ಅದು ಎಷ್ಟು ಈಸಿಯಾಗಿ ಹೋಗ್ಬೋದು, ಬಟ್ ಸ್ಟಿಲ್ ಮತ್ತೋದಂಗೆ ಆಗಿಬಿಟ್ಟಿದೆ. ಯಾಕೆ ಅಂದರೆ ಅಷ್ಟೊಂದು ಇನ್ನೂ ಪ್ರಾಕ್ಟೀಸ್ ಇಲ್ವಲ್ಲ, ಬೇಡ ಅಂತ ಬಸ್ಸಲ್ಲೇ ಹೋಗ್ತಾ ಇದ್ದೀವಿ. ಈ ಸಲ ನೋಡ್ಕೊತೇವೆ ಕರೆಕ್ಟಾಗಿ, ಆಮೇಲೆ ನೆಕ್ಸ್ಟ್ ಟೈಮಿಂದ ಕಾರಲ್ಲೇ ಹೋಗೋಣ ಅಂತ. ಇಲ್ಲಿ 201 ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೇವೆ. ಸೊ ಒಂದು ಹಾಫ್ ಆನ್ ಅವರ್ ಆಗುತ್ತೆ ಅಷ್ಟೇ ಹೋಗೋದಕ್ಕೆ. ಸೊ ತಿಂಡಿ ತಿಂದು ಇವಾಗ ಹೊರಟಿದ್ದೇವೆ, ನೋಡೋಣ ಹೇಗಿದೆ ರಶ್ಶು ಅಂತ. ಸೊ ನಾವು ತುಂಬ ಬಸ್ಸೆಲ್ಲ ಸಿಕ್ಕಾಪಟ್ಟೆ ರಶ್ ಇತ್ತು ಆಯಿತಾ. 10ಕ್ಕೆ ಆಗ್ತಾಯಿಲ್ಲ ನಮಗೆ, ಅಷ್ಟು ರಶ್ ಇದೆ. AC ಬಸ್ಗಳು ಫಸ್ಟ್ ಇತ್ತು, ಇವಾಗ ಯಾಕೋ ಬಿಡ್ತಾನೆ ಇಲ್ಲ ಅಂತ. ಸೊ ಅದಕ್ಕೆ ನಾವು ಕ್ಯಾಬ್ ಬುಕ್ ಮಾಡಿದ್ವಿ. ಕ್ಯಾಬ್ ಬುಕ್ ಮಾಡಿ ಇನ್ನೇನು ಅದು ಬರಬೇಕು ಅನ್ನೋಷ್ಟೊತ್ತಿಗೆ 2 ಬಸ್ ಒಟ್ಟಿಗೆ ಬಂದ್ಬಿಟ್ಟು. ಸೊ ಫಸ್ಟ್ ಬಸ್ಸಿಗೆ ಎಲ್ಲ ಹತ್ಕೊಂಡ್ಬಿಟ್ರು, ಹಿಂದ್ಗಡೆ ಬಸ್ ಖಾಲಿ ಸಿಕ್ತು. ಸೊ ಹತ್ತಿ ಸೀಟ್ ಸಿಕ್ಬಿಟ್ಟು. ಸೊ ಇವಾಗ ನಾವು ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಮ್ಮ, ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಈಗ ಟೆಂಪಲ್ ಹತ್ರ ಬಂದಿರೋದೆ, ಒಳಗೆ ಹೋಗಬೇಕು. ಅದೇ ರಶ್ ಇದೆ ತುಂಬ. ಎಲ್ಲ ಸ್ಟಾಲ್ಗಳಿದ್ದಾವೆ ಸಿಕ್ಕಾಗುತ್ತೆ.
ಫಸ್ಟ್ ಇಷ್ಟೆಲ್ಲ ಇದ್ದಿಲ್ಲ, ಇವತ್ತು ತುಂಬ ಮಾಡಿದ್ದಾರೆ ಸ್ಟಾಲ್ಗಳು. ನೋಡಿ ಎಷ್ಟಿದೆ, ಇದು 200 ರುಪೀಸ್, ಇಲ್ಲಿಂದ ಅಲ್ಲಿವರೆಗೂ ಇದೆ, ಫುಲ್ ಇದೆ. ಆ್ಯಂಡ್ ಇದು 3 hours ಅಂದರೆ 200 ರುಪೀಸ್ದು. ಅಲ್ಲಿ ನನ್ನ ಮಗ ಎಷ್ಟು ಹೇಳಿಬಿಟ್ಟು ಐ ಆಮ್ ಹಿಯರ್. ಸೊ ಇದು 3 hours, ಇಲ್ಲಿದೆ ಕ್ಯೂ. ಯೂಶ್ವಲಿ ಅಲ್ಲೇ ಗೇಟ್ ಹತ್ರ ಬಿಡ್ತಾ ಇದ್ರು, ಬಟ್ ಇಲ್ಲಿದೆ ಕ್ಯೂ ಇವತ್ತು ಈ ಶಾಪ್ ಹತ್ರ ಇಷ್ಟು. ಆ್ಯಂಡ್ ನಾರ್ಮಲ್ ದರ್ಶನ 4. ಸೊ ಅಲ್ಲಿ ಬೆಟ್ಟದಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು. 200 ರುಪೀಸ್ದೇ 3 hours ಅಂತ ಹೇಳಿದ್ರು. ಕ್ಯೂ ಎಲ್ಲಿದೆ ಐ ಡೋಂಟ್ ಥಿಂಕ್ ಸೊ 3 hours ಮುಗಿಯುತ್ತೆ ಅಂತ. ಮಿನಿಮಮ್ 5 hours ಬೇಕು ಅನ್ಸುತ್ತೆ. ಫ್ರೀ ದರ್ಶನ ಹೇಳಲೇಬೇಡಿ, ಅಷ್ಟು ರಶ್ ಇತ್ತು. ನಾನು ಇಷ್ಟೊಂದು ರಶಲ್ಲಿ ನಾವು ಯಾವತ್ತೂ ಬಂದಿಲ್ಲ. ಶಾಕೇ ಆಗೋಯಿತು. ನಾವು ಬೆಳಗ್ಗೆ 7 ಗಂಟೆಗೆ ಬರಬೇಕಿತ್ತು. ಸೊ ಅದಕ್ಕೆ ಇನ್ನೇನು ಬೇಡ ಬಿಡು, ವಾಪಸ್ ಹೋಗೋಣ ಅಂತ ಅಂದ್ಕೊಂಡ್ವಿ. ಆಮೇಲೆ ದೂರನೇ ಬಂದಿದ್ದೀವಿ, ದರ್ಶನ ಮಾಡ್ಕೊಂಡು ಹೋಗೋಣ ಅಂತ 1000 ರುಪೀಸಿನ ಟಿಕೆಟ್ನ ತೊಗೊಂಡು ದರ್ಶನ ಮಾಡ್ಕೊಂಡ್ಬಂದ್ವಿ. ಲೈಕ್ ವಿತಿನ್ ಹಾಫ್ ಆನ್ ಅವರಲ್ಲೇ ದರ್ಶನ ಆಯಿತು. ಈಗ ಇಲ್ಲೇ ನೀವು ಹೇಳಿದ್ನಲ್ಲ, ದ ನೆಕ್ಸ್ಟ್ ಈಡಿಂಗ್ ಸ್ಪಾಟ್ TKSಗೆ ಹೋಗ್ತಾ ಇದ್ದೀವಿ. ಇದು ನಾವು ಶುರುವಾದಾಗ ಹೋಗ್ತಾ ಇದ್ವಿ, ಚಿಕ್ಕ ಸ್ಪೇಸ್ ಇತ್ತು, ಅಲ್ಲೇ ಅಥೆಂಟಿಕ್ ಲೈಕ್ ಪುಳಿಯೋಗರೆ ಅಯ್ಯಂಗಾರ್ ಸ್ಟೈಲೆಲ್ಲ ಆ ಥರ ಕೊಡ್ತಾ ಇದ್ದಿದ್ದು. ಬಟ್ ಇವಾಗ ಫುಲ್ಲು ಬಾಳೆ ಎಲೆ, ಈ ಬಸವೇಶ್ವರ ಖಾನಾವಳಿ ಇತ್ತಲ್ಲ ಬೆಂಗಳೂರಲ್ಲಿ, ಸೊ ಆ ಥರ ಬಾಳೆ ಎಲೆ ಊಟ ಥರ ಆ ಥರ ಎಲ್ಲ ಮಾಡಿದ್ದಾರೆ. ವೈ ನಾಟ್, ಲೆಟ್ಸ್ ಟ್ರೈ ಇಟ್ ಅಂತ ಗೋಯಿಂಗ್. ಆ್ಯಂಡ್ ಇಟ್ಸ್ ಆರ್ ಬ್ರಾಂಚ್. ನಾನೇನು ತಿಂದಿಲ್ಲ ಬೆಳಗ್ಗೆಯಿಂದ, ಸೊ ಇಟ್ಸ್ ಮೈ ಬ್ರಾಂಚ್ ಫಾರ್ ದೀಸ್ 2 people. ಇಟ್ಸ್ ಎ ಲಂಚ್. ಬಂದಿದ್ದೇವೆ. ಫುಲ್ ಮೇಲ್ಗಡೆ ಥರ ಡೈನಿಂಗ್ ಇದು ಮಾಡಿದ್ದಾರೆ. ಹೇ ಎಕ್ಸೈಟೆಡ್ ಕಿಡ್. ಕಾನ ಅರ್ಪಿತಾ, ಗುರು, ಸೀತಾ ಇವೆಲ್ಲ ಯೋಚನೆ ಮಾಡ್ತಿದ್ದೀರಾ ನನ್ನ ಮಗನಿಗೆ ನಾನು ಯಾಕೆ ಈ ಥರ ಎಲ್ಲ ಕೇಳ್ತಾ ಇದ್ದೀನಿ ಅಂತ. ಅವನು ಈಗ ಚೂರು ಮಾತಾಡೋಕ್ಕೆ ಶುರು ಮಾಡಿದ್ದಾನೆ. ನನ್ನ ಹೆಸ್ರು ಹೇಳ್ತಾನೆ, ನನ್ನ ಹಸ್ಬೆಂಡ್ ಹೆಸ್ರು ಹೇಳ್ತಾನೆ, ಸಿಯನ್ ಹೆಸ್ರು ಹೇಳ್ತಾನೆ. ಸೊ ಹಾಗಾಗಿ ಅವನಿಗೆ ಅವಾಗವಾಗ ಕೇಳ್ತಾ ಇರ್ತಾನೆ. ಕೇಳೋದಕ್ಕೆ ಚಂದ ಅನಿಸುತ್ತೆ ಅವನ ಬಾಯಲ್ಲಿ. ಇದು 12:30 1 ಗಂಟೆ ಅಷ್ಟೊತ್ತಿಗೆ ಶುರು ಆಗುತ್ತೆ. ಬಟ್ ನಾವಲ್ಲಿ ದರ್ಶನ ಮುಗಿಸ್ಕೊಂಡು ಬೇಗನೆ ಹೋಗಿದ್ವಿ. ನಾವೇ ಫಸ್ಟ್ ಎಂಟ್ರಿ. ಮಜ್ಜಿಗೆ ಹುಳಿ, ಪೂರಿ, ಸಾಗು ವಾಸ್ ದ ಹೈಲೈಟ್. ತುಂಬ ಚೆನ್ನಾಗಿತ್ತು. ಆ್ಯಂಡ್ ತಿಳಿ ಸಾರು, ಹೌ ಕ್ಯಾನ್ ಐ ಫರ್ಗೆಟ್ ದ್ಯಾಟ್. ಈ ವಿಡಿಯೋ ನೋಡ್ತಾ ಎಡಿಟ್ ಮಾಡ್ತಾ ನನಗೆ ಫೀಲ್ ಆಗ್ತಿತ್ತು, ಅಯ್ಯೋ ನನಗೆ ತಿನ್ನಬೇಕು ಅನ್ನಿಸ್ತಾ ಇದೆ ಅಂತ. ಯಾ ಪ್ಲೀಸ್ ಪೀಪಲ್, ಇಫ್ ಯು ಆರ್ ಇನ್ ಮೈಸೂರು, ವಿಸಿಟ್ ಇಟ್. ಆ್ಯಂಡ್ ಐ ನೋ ನೀವಲ್ಲಿರೋರಿಗೆ ಸ್ವಲ್ಪ ಬೋರ್ ಅಂತ ಅನಿಸಿರ್ಬೋದು, ಬಟ್ ನನಗೆ ಈ ಥರ ಫುಡ್ ನನಗೆ ತುಂಬ ಇಷ್ಟ ಆಗುತ್ತೆ. ಅಥೆಂಟಿಕ್ಕಾಗಿ ತಂದ ಬಿಸಿ ಬಿಸಿ, ಎಸ್ಪೆಷಲಿ ಬ್ರಾಹ್ಮಿನ್ ಸ್ಟೈಲ್ ಫುಡ್ಗಳು ನನಗೆ ತುಂಬ ಇಷ್ಟ ಆಗುತ್ತೆ. ಈ ಲೋಕಲ್ ಫ್ರೆಂಡ್ಲಿ ಬೇಕ್ರಿ ಅನ್ನೋ ಒಂದು ಕೆಫೆಗೆ ಬಂದಿದ್ದೇನೆ. ಸುಮ್ಮನೆ ಪಾರ್ಸಲ್ ತೊಗೊಳ್ಳೋಣ ಇಲ್ಲೇನಾದರೂ ಅಂತ. ಸೊ ನಾವು ಈ ಕೆಫೆಯಲ್ಲಿ ನಾನು ಹೇಗೆಂದರೆ ಸಾಪ ಥರ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೋಗಿದ್ದೆ, ಬಟ್ ಇಟ್ಸ್ ರಿಯಲಿ ಡಿಸಪಾಯಿಂಟೆಡ್ ಮೀ. ನಂಗೆ ಯಾವುದು ಒಂದ್ರದ್ದು ಟೇಸ್ಟ್ ಇಷ್ಟ ಆಗಲಿಲ್ಲ. ಐ ವುಡ್ ಸೇ ಮೈನಸ್. ಐ ನೆವರ್ ರೆಕಮೆಂಡ್ ದಿಸ್ ಟು ಎನಿಬಡಿ. ಸೊ ನಾವಿವಾಗ ವಾಪಸ್ ಮೈಸೂರಿಗೆ ಹೋಗ್ತಾ ಇದ್ದೀವಿ. ಈಗ ಟೈಮ್ 2 o'clock ಆಗಿದೆ. ಸೊ ಫೀಲಿಂಗ್ ಬ್ಯಾಡ್. ನಂಗೆ ಹೆಂಗೆ ಅನ್ನಿಸ್ತದೆ ಅಂದರೆ ಇಲ್ಲೇ ಯಾವ್ದಾದ್ರು ಒಂದು ಜಾಬ್ ತೊಗೊಂಡು ಇಲ್ಲೇ ಮತ್ತೆ ಇರೋಣ ಅಂತ ಅನ್ನಿಸ್ತಾ ಇದೆ ಲಿಟ್ರಲಿ. ಆ ಗಿಜ ಆದಲ್ಲಿ ಮತ್ತೆ ಹೋಗ್ಬೇಕಾ ವಾಪಸ್ಸು ಅಂತ ಬೇಜಾರಾಗ್ತದೆ. ಇವನೊಬ್ಬ ವಿ ಆರ್ ಗೋಯಿಂಗ್ ಬ್ಯಾಕ್. ಮೋಸ್ಟ್ಲಿ ನಾನು 2 hours ಅಲ್ಲಿ ಹೋಗ್ತೇವೆ. 4 ಮ್ಯಾಕ್ಸ್ 5ಗೆಲ್ಲ ರೀಚ್ ಆಗ್ತದೆ. ಫೈನಲಿ ಐ ಆಮ್ ಬ್ಯಾಕ್. ನಮ್ಮ ಮನೆಗೆ ನಾವು ವಾಪಸ್ ಬಂದಿದ್ದೇವೆ. ಫೀಲಿಂಗ್ ಸೋ ಗುಡ್, ಅಟ್ ದಿ ಸೇಮ್ ಟೈಮ್ಸ್ ಫೀಲಿಂಗ್ ಸೋ ಬ್ಯಾಡ್. ಅಂದರೆ ಇಟ್ಸ್ ಮೈಸೂರು ಹ್ಯಾಸ್ ಎ ಸ್ಪೆಷಲ್ ಕನೆಕ್ಷನ್
ನಂಗೆ ಗೊತ್ತಿಲ್ಲ, ಲೈಕ್ ಒಂಥರ ಖುಷಿ ಆಗುತ್ತೆ, ಲೈಕ್ ಇದು ಲೈಫ್ಲೆಸ್ ಫೀಲ್ ಬರ್ತಾಯಿತ್ತು ಇಲ್ಲಿದ್ದು ಇದು, ಬಟ್ ಅಲ್ಲಿ ಹೋಗಿದ ತಕ್ಷಣ ಒಂಥರ ಚಿಗುರ್ಕೊಂಬಿಟ್ಟೆ ಅನ್ನೋ ಥರ ಅನ್ನಿಸ್ತಾಯಿತ್ತು. ಇಟ್ಸ್ ಸೋ ಗುಡ್ ಟು ಬಿ ಬ್ಯಾಕ್ ಇನ್ ಮೈಸೂರ್. ಮೈಸೂರ್ ಹ್ಯಾಸ್ ಮೈ ಹಾರ್ಟ್. ಐ ಆಮ್ ಮ್ಯಾನಿಫೆಸ್ಟಿಂಗ್ ಇಟ್ ಇನ್ ಫ್ಯೂಚರ್. ಇಫ್ ಐ ಸೆಟಲ್ ಸಮ್ವೇರ್, ಐ ವಾಂಟ್ ಟು ಸೆಟಲ್ ಇನ್ ಮೈಸೂರ್. ದೇವ್ರೆ, ಐ ಆಮ್ ಸೆಟಲ್ಡ್ ಇನ್ ಮೈಸೂರ್. ಐ ಆಮ್ ಮ್ಯಾನಿಫೆಸ್ಟಿಂಗ್ ಇಟ್ ಗೈಸ್, ಐ ಆಮ್ ಮ್ಯಾನಿಫೆಸ್ಟಿಂಗ್. ಓಕೆ, ಸೊ ಇದಾಗಿತ್ತು ನನ್ನ ವ್ಲಾಗ್. ಹೋಪ್ಸು ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. I love you guys. Until then, I am Arpita Telkar signing off. Bye bye.